ಬೆಂಗಳೂರಿನಲ್ಲಿ ಹಾಡ ಹಗಲೇ ಯುವತಿಯ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ವಿಘ್ನೇಶ್ಗೆ ಕುರಿತಂತೆ ಇನ್ನಷ್ಟು ಆತನ ಕ್ರಿಮಿನಲ್ ಹಿಸ್ಟರಿ ಆಚೆ ಬರ್ತಾ ಇದೆ. ಯುವತಿಗೆ ಈ ಹಿಂದೆ ಕೂಡ ಕಿರುಕುಳ ಕೊಟ್ಟಿದ್ದಂತೆ ಆರೋಪಿ ವಿಘ್ನೇಶ್ ಮೊದಲ ಅಟೆಂಪ್ಟ್ ಆಗಿರಲಿಲ್ಲ. ಇದು ಹಿಂದೆ ಕೂಡ ಟಾರ್ಚರ್ ಕೊಡೋ ಪ್ರಯತ್ನ ಮಾಡಿದ್ದ. 6 ತಿಂಗಳ ಹಿಂದೆನೇ ಈ ಪ್ರಕರಣ ಠಾಣೆಯ ಮೆಟ್ಟಿಲು ಹತ್ತಿತ್ತು. ಮತ್ತೆ ನಾನು ಯುವತಿ ತಂಟೆಗೆ ಹೋಗಲ್ಲ ಅಂತ ಆರೋಪಿನೇ ಮುಚ್ಚಳಿಕೆ ಪತ್ರದಲ್ಲಿ ಸಹಿ ಹಾಕಿದ್ದ ಬರ್ಕೊಟ್ಟು. ಇತ್ತೀಚೆಗೆ 1 ತಿಂಗಳಿಂದ ಮತ್ತೆ ಕಾಟ ಕೊಡೋದಕ್ಕೆ ಟಾರ್ಚರ್ ಮಾಡೋದಕ್ಕೆ ಶುರುವಾಗಿದ್ದ. 6 ತಿಂಗಳ ಹಿಂದೆ ಮಿಷನ್ ಯಾಮಿನಿ ಪ್ರಿಯಾ ಅಂತ ಒಂದು ಗ್ರೂಪ್ ಅನ್ನು ಸ್ಟಾರ್ಟ್ ಮಾಡಿ ಗ್ರೂಪಿಗೆ ಹೆಸರಿಟ್ಟು ಅದರಲ್ಲಿ ಸುಮಾರು ವಿಚಾರಗಳನ್ನ ಹಂಚಿಕೊಂಡಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಈಗಿರೋ ಕುತೂಹಲ, ಗ್ರೂಪ್ ಅಲ್ಲಿ ಇನ್ನೂ ಯಾರ್ಯಾರಿದ್ರು, ಗ್ರೂಪ್ ಅಂದ್ರೆ ಅರ್ಥ ಆಗತ್ತೆ, ಒಂದು 4-5 ಜನ ಇದಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವ್ರಿಗೆ ಏನಾದ್ರು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ನಾಯ್ತಾ? ಸುಮ್ಮನೆ ಅಂತೂ ಮಿಷನ್ ಯಾಮಿನಿ ಪ್ರಿಯಾ ಅಂತೆಲ್ಲ ಹೇಳಿ ಗ್ರೂಪ್ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಯಾರಿದ್ರು ಅವ್ರ ಜೊತೆಗೆ, ಯಾರು ಈತನ ಇಷ್ಟೂ ಕೆಟ್ಟ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡ್ತಿದ್ರು ಅನ್ನೋದು ಕೂಡ ಈಗ ಪೊಲೀಸರ ತನಿಖೆಯಲ್ಲಿ ಆಚೆ ಬರಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಪೊಲೀಸರ ದಿವ್ಯ ನಿರ್ಲಕ್ಷ್ಯ ಈ ಪ್ರಕರಣದಲ್ಲಿ ಎದ್ದು ಕಾಣ್ತಾ ಇದೆ. ಪೊಲೀಸರ ಹತ್ರ ಅವಕಾಶ ಇತ್ತು. ಮುಂಚೆನೇ ಈ ಪ್ರಕರಣದ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಾಗ FIR ಮಾಡಿಕೊಂಡು ಈತನ ವಿರುದ್ಧ ಕ್ರಮ ಕೈಗೊಂಡಿದ್ದಿದ್ರೆ, 6 ತಿಂಗಳು ಜೈಲಲ್ಲಿ ಕೊಳಿಸಿದಿದ್ರೆ ಆತ ಆಚೆ ಬಂದು ಇಂಥ ಧೈರ್ಯವನ್ನು ತೋರಿಸ್ತಿರ್ಲಿಲ್ಲ. ಸಂಭವ್ಯ ಕೊಲೆಯನ್ನ ತಪ್ಪಿಸುವ ಅವಕಾಶವನ್ನ ಪೊಲೀಸರೇ ಕೈ ಚೆಲ್ಲಿರೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಗೆ ತಂದೆಯ ಆರ್ತನಾದವನ್ನು ನಾವು ತೋರಿಸ್ತಾ ಇದ್ದೀವಿ. ಮಾಡಿದ ತಪ್ಪಿಗೆ ಎದೆ ಎತ್ತರಕ್ಕೆ ಬೆಳೆದಂತಹ ಮಗಳನ್ನ ಈ ಸ್ಥಿತಿಯಲ್ಲಿ ನೋಡಬೇಕು ಅಂದಾಗ ಅದು ಎಷ್ಟು ದೊಡ್ಡ ಸಂಕಟ ಹೇಳಿ. ತಲೆ ಮೇಲೆ ಕೈ ಹೊತ್ತು ನಿಂತಿದ್ದಾರೆ. ಪ್ರಿಯತಮೆ ಕೊಲೆಗೈದು ತಲೆಮರೆಸಿಕೊಂಡಿದ್ದಾನೆ ಪಾಗಲ್ ಪ್ರೇಮಿ ಅಂತ ಹೇಳಲಾಗ್ತಾ ಇದೆ. ಮರ್ಡರ್ ಮಾಡಿದ ಬಳಿಕ ತಮಿಳುನಾಡು ಕಡೆಗೆ ಈತ ಎಸ್ಕೇಪ್ ಆಗಿರುವ ಶಂಕೆ ಇದೆ. 2 ತಂಡಗಳನ್ನ ಮಾಡಿ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಶ್ರೀರಾಂಪುರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಹಂತಕನಿಗಾಗಿ ಹುಡುಕಾಟ ಮುಂದುವರೆದಿದೆ. ಪ್ರೇಯಸಿ ಹತ್ಯೆ ಬಳಿಕ ಮೊಬೈಲ್ ಅನ್ನ ಎಸೆದು ಎಲ್ಲಿ ತನ್ನನ್ನು ಟ್ರ್ಯಾಕ್ ಮಾಡ್ತಾರೆ ಪೊಲೀಸರು ಅಂತ ಮೊಬೈಲ್ ಅನ್ನ ಅಲ್ಲೇ ಎಸೆದು ಎಸ್ಕೇಪ್ ಆಗಿದ್ದಾನೆ. ಆ ಮೂಲಕ ನಾನು ಅನ್ಟ್ರೇಸಬಲ್ ಆಗ್ಬಿಡ್ತೀನಿ ಅಂತ ಭ್ರಮೆಯಲ್ಲಿ ಆತ ಇದ್ದಾನೆ. ಬಟ್ ಆತನ ಬೆನ್ನು ಬಿದ್ದಿರುವುದು ಅಮಾಯಕ ಪೋಷಕರಲ್ಲ, ಬದಲಾಗಿ ಖಾಕಿ ತೊಟ್ಟಿರುವ ಪೊಲೀಸರು. ಹೀಗಾಗಿ ಇವತ್ತು ಅಥವಾ ನಾಳೆ ಆತನನ್ನು ಅರೆಸ್ಟ್ ಮಾಡ್ತಾರೆ. ಅನ್ಯಾಯವಾಗಿ ಹುಡುಗಿಯೊಬ್ಳು ಹೆಣವಾದಂತಹ ಪ್ರಸಂಗ, ಮತ್ತೆ ಬೆಂಗಳೂರು ಅನ್ನೋದು ಕ್ರೈಮ್ ಸಿಟಿ ಆಗ್ತಾ ಇದೆಯಾ? ಮಾತ್ಗೂ ಚಿಕ್ಕ ವಿಚಾರಕ್ಕೂ ಹಲ್ಲೆ, ಹತ್ಯೆ ಇದನ್ನೆಲ್ಲ ಕೆಲ ಪ್ರಕರಣದಲ್ಲಿ ತಡೆಯುವಂತಹ ಅವಕಾಶ ಇರುತ್ತೆ ಪೊಲೀಸರಿಗೆ. ಬಟ್ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಒಂದು ಸಣ್ಣ ಮೈಮರು ಮಾಡಿಬಿಡ್ತಾರೆ. ಪರಿಣಾಮ ಆಗೋದು ಇಲ್ಲಿ ದೊಡ್ಡ ಕೊಲೆ, ದುರಂತ. ಇನ್ನು ಈಕೆಯನ್ನ ಕಿಡ್ನ್ಯಾಪ್ ಮಾಡಿದ್ದ, ಆಮೇಲೆ ಈತನ ಕೃತ್ಯಗಳಿಗೆ ಇನ್ನೂ ಯಾರ್ಯಾರು ಪ್ರಚೋದನೆ ಕೊಟ್ಟಿದ್ರು, ಒಬ್ಬನೇ ಇಷ್ಟು ದೊಡ್ಡ ಕೃತ್ಯ ಮಾಡೋದಕ್ಕೆ ಧೈರ್ಯ ಬಂತ, ಎಲ್ಲ ಆಚೆ ಬರಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಾಗೇಶ್, ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದ ಅಂತ ನೀವು ಮಾಹಿತಿ ಕೊಡ್ತಾ ಇದ್ರಿ. ವಾಟ್ಸಪ್ ಗ್ರೂಪ್ನಲ್ಲಿ ಎಷ್ಟು ಜನ ಇದ್ರು? ಗ್ರೂಪ್ ಅಂದಮೇಲೆ ಈಗ ಒಂದು 3-4 ಜನ ಅಂತೂ ಇದ್ದೇ ಇರ್ತಾರೆ. ಸುಮ್ಮನೆ ಇವನೇ ಒಂದು ಗ್ರೂಪ್ ಓಪನ್ ಮಾಡಿ ಇವನೇ ಎಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅವರಲ್ಲಿ ಏನಾದ್ರು ನಂಬರ್ ಸಿಕ್ಕಿದೆಯಾ? ಯಾರಾದರೂ ಪ್ರಚೋದನೆ ಕೊಟ್ಟಿದ್ದಿದೆಯಾ? ಈ ಥರ ಪ್ಲಾನ್ ಮಾಡು, ಹಿಂಗೆ ಮುಗಿಸು ಅಂತ ಯಾರಾದರೂ ಕುಮ್ಮಕ್ ಕೊಟ್ಟಿದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆಯಾ? ನಿನ್ನೆ ಯುವತಿಯನ್ನು ಮರ್ಡರ್ ಮಾಡಿದ ಬಳಿಕ ಆತನ ಮೊಬೈಲ್ ಪತ್ತೆ ಆಗಿರುವಂಥದ್ದು. ಮೊಬೈಲ್ ಪತ್ತೆ ಆಗಿರುವಂಥ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಇವನು ಒಂದು ವಾಟ್ಸಪ್ ಗ್ರೂಪನ್ನು ಮಾಡ್ಕೊಂಡಿದ್ದ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಆ ವಾಟ್ಸಪ್ ಗ್ರೂಪ್ನಲ್ಲಿ ಸದ್ಯ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಆತ ಒಬ್ಬನೇ ಇದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದರೆ ಆಕೆಯ ಚಲನವಲನಗಳನ್ನು ಗಮನಿಸಲಿಕ್ಕೆ, ಅಲ್ಲಿ ಒಂದಷ್ಟು ಫೋಟೋಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಮಿಷನ್ ಯಾಮಿನಿ ಅನ್ನುವಂಥ ಗ್ರೂಪನ್ನು ಮಾಡಿಕೊಂಡು ಅದರಲ್ಲಿ ಈಕೆ ಪ್ರತಿನಿತ್ಯವೂ ಕೂಡ ಕಾಲೇಜಿಗೆ ಹೋಗುವಂಥ ಸಮಯ ಮತ್ತು ಆಕೆ ಎಷ್ಟು ಗಂಟೆಗೆ ಎಲ್ಲಿ ಬರ್ತಾಳೆ, ಎಲ್ಲಿ ಹೋಗ್ತಾಳೆ ಅನ್ನುವಂಥದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಗಳನ್ನು ಕಲೆ ಹಾಕುವ ಕೆಲಸವನ್ನು ಆ ಗ್ರೂಪ್ನಲ್ಲಿ ಮಾಡ್ತಾ ಇದ್ದ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಅದರಲ್ಲಿ ಆಕೆಯ ನಂಬರ್ ಕೂಡ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅಂದರೆ ವಾಟ್ಸಪ್ ಗ್ರೂಪ್ ಏನು ಮಾಡ್ಕೊಂಡಿದ್ದ ಅದರಲ್ಲಿ ಆಕೆಯ ನಂಬರ್ ಕೂಡ ಸೇರ್ಪಡೆ ಮಾಡ್ಕೊಂಡಿದ್ದಾನೆ. ಆದರೆ ಆಕೆಗೆ ಪ್ರತಿಯೊಂದು ಮೆಸೇಜ್ಗಳು ಹೋಗುವುದು ಕೂಡ ಹೈಡ್ ಮಾಡಿದ್ದ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಮೊಬೈಲನ್ನು ವಶಪಡಿಸಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಅದರ ನಡುವೆ ಈತ ಅಲ್ಲಿಂದ ಎಸ್ಕೇಪ್ ಆಗಿರುವಂಥ ಕಾರಣಕ್ಕಾಗಿ ಆರೋಪಿಯನ್ನು
ಪತ್ತೆ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚನೆ ಮಾಡಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಿರುವಂಥದ್ದು. ಮೇ ಬಿ ಈತನ ಪೊಲೀಸರಿಗಿರುವಂಥ ಒಂದು ಅನುಮಾನ ಏನಂದರೆ ತಮಿಳುನಾಡು ಕಡೆ ಹೋಗಿ ತಲೆಮರೆಸ್ಕೊಂಡಿರುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಒಂದು ತಂಡ ತಮಿಳುನಾಡಿಗೆ ಹೋಗಿ ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಮಮತಾ, ರೈಟ್, ಹಾಗೆ ಸಂಪರ್ಕದಲ್ಲಿ ಮತ್ತೆ ವಾಪಸ್ ಬರ್ತೀನಿ. ನಾಗೇಶ್, ಏನೇ ಮಾಡಿದ್ರು ಮತ್ತೆ ಹೋದಂತಹ ಮಗಳು ಮನೆಗೆ ವಾಪಸ್ ಬರಲ್ಲ ಅನ್ನುವಂತಹ ಕಹಿ ಸತ್ಯನ ತಂದೆ, ಈ ವಯಸ್ಸಿನಲ್ಲಿರುವಂತಹ ತಂದೆ ಅರಗಿಸ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಬಟ್ ಇಂಥವ್ರಿಗೆ ದೊಡ್ಡ ಪಾಠ ಆಗಬೇಕು. ಆಮೇಲೆ ಇವ್ರಿಗೆ ಬೇಲ್ ಸಿಗದೇ ಇರೋಷ್ಟ್ರ ಮಟ್ಟಿಗೆ ಟೈಟಾಗಿ ಕೇಸ್ನ ಮಾಡಬೇಕು. ಯಾಕಂದರೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ, ವೆಲ್ ಪ್ಲ್ಯಾಂಡ್ ಕ್ರೈಮ್ ಅನ್ನೋದು ತಿಳಿದು ಬರ್ತಾ ಇದೆ. ಅದರಲ್ಲಿ ಆಮೇಲೆ ಆತನ ಮೆಸೇಜ್ ಎಲ್ಲ ಇದೆ, ವೇರ್ ಇಸ್ ಶಿ ಬಾಯ್ಸ್ ಅಂತೆಲ್ಲ ಇದೆ. ಒಬ್ಬನೇ ಇದನ್ನ ಕನ್ಫರ್ಮೇಷನ್ ಇನ್ನೂ ಬೇಕಿದೆ ನಮಗೆ.